ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚೆನ್ನಾಗದ್ರಿ ಅಂತ ಭಾವಿಸ್ತೀನಿ. ಸೊ ನಾವು ಕೂಡ ಎಲ್ಲರೂ ಮನೆಯೊಳಗೆ ಚೆನ್ನಾಗದೀವಿ. ಸೊ ಆಫ್ಟರ್ ಲಾಂಗ್ ಟೈಮ್ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಬಿಕಾಸ್ ಮೇ ಬಿ ದೀಪಾವಳಿ ಬ್ಲಾಗ್ ಆದಮೇಲೆ ನಾನು ಇವಾಗನೇ ಬ್ಲಾಗ್ ಹಾಕತ್ತೀನಿ. ಸ್ವಲ್ಪ ಡಿಲೇ ಆಗೈತ್ರಿ ಬ್ಲಾಗ್, ಬಟ್ ಇಟ್ಸ್ ಓಕೆ. ನಮ್ಮ ಮಮ್ಮಿ ಪಪ್ಪ ಕೂಡ ಬಂದಿದ್ರು. ಸೊ ಅವ್ರು ಕೂಡ ಎಲ್ಲನೂ ವಿಡಿಯೋಸ್ ಮಾಡ್ಕೊಂಡೀನಿ. ಸೊ ಅದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತು ನಾನು ನಿಮಗೆ ಒಂದು ಹೊಸ ಬ್ಲಾಗ್ ಜೊತೆ ಸಿಗತ್ತೀನಿ. ಅಂದ್ರೆ ಒಂದು ರೆಸಿಪಿ ವ್ಲಾಗ್ನ ಮಾಡಕ್ಕಿದ್ದೀನಿ. ರೆಸಿಪಿ ವಿಡಿಯೋ ಸ್ವೀಟ್ ರೆಸಿಪಿ ಐತ್ರಿ. ಆ್ಯಕ್ಚುಲಿ ದೀಪಾವಳಿ ಟೈಮಿಂಗ ಎಲ್ಲರೂ ಹೋಳ್ಗೆ ಒಬ್ಬಟ್ಟು ತಿಂದು ಎಲ್ಲರಿಗೂ ಬೇಜಾರಾಗಿರ್ಬೇಕು. ಸೊ ಇವಾಗ ನಾನು ಗೆಣಸಿನ ಹೋಳ್ಗಿನ ಮಾಡತ್ತೀನಿ. ಗೆಣಸು ನಮ್ಮ ಹೆಲ್ತ್ಗೆ ಭಾಳ ಒಳ್ಳೇದ್ರಿ. ಪ್ಲಸ್ ಸಣ್ಣ ಮಕ್ಕಳಿಗೆ ಅಂದರೆ ಮೇ ಬಿ 6 to 7 months ಆಫ್ಟರ್ ಮಕ್ಕಳಿಗೆ ಗೆಣಸು ಭಾಳ ಒಳ್ಳೇದ್ರಿ. ಆ್ಯಕ್ಚುಲಿ ಅದರಿಂದ ಏನಪ್ಪ ಎಲ್ಲ ಆಗ್ತದೆ ಅಂದ್ರೆ ಒಂದು ನಮ್ಮ ಬೋನ್ ಸ್ಟ್ರಾಂಗ್ ಆಗ್ತದೆ. ಆಮೇಲೆ ಗೆಣಸು ಹಾಲು ಬೆಲ್ಲ ಕೂಡ ತಿಂತಾರೆ. ಸೊ ಗೆಣಸು ಹೋಳ್ಗೆ ಕೂಡ ಮಾಡ್ತಾರೆ. ಸೊ ಇವಾಗ ನಾನು ನಿಮಗೆ ಗೆಣಸಿನ ಹೋಳ್ಗೆ ಹೆಂಗೆ ಮಾಡೋದು ಅಂತ ನಿಮಗೆ ತೋರ್ಸಾತೀನಿ. ಸೊ ನಿಮಗೆ ಹೆಂಗೆ ಅನಿಸ್ತತಿ ನೋಡ್ರಿ, ಮತ್ತು ಕಮೆಂಟ್ ಸೆಕ್ಷನ್ ಒಳಗೆ ಹೇಳೋದನ್ನು ಮರಿಬೇಡ್ರಿ. ಸೊ ಇವಾಗ ನಾನು ಗೆಣಸಿನ ಹೋಳ್ಗಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿನಿ ರೀ. ಸೊ ಇವಾಗ ನಾನು 7 ದಿಂದ 8 ಗೆಣಸನ್ನ ತೊಗೊಂಡಿನಿ. ಗೆಣಸು ಏನು ಮಾಡ್ಕೊಂಡಿನಿ ಅಂದ್ರೆ ದೊಡ್ಡ ಇರ್ತಾವ್ರಿ, ಅದ್ರೊಳಗೆ ಒಂದ್ರೊಳಗೆ 2 ಹಿಂಗೆ ಕಟ್ ಮಾಡ್ಕೊಂಡಿನಿ. ಆಮೇಲೆ ಕುಕ್ಕರ್ ಒಳಗೆ ಒಂದು ಸ್ವಲ್ಪ ನೀರು ಇಟ್ಕೊಂಡಿನಿ. ಸೊ ನಾವು ಹೆಂಗೆ ಬಟಾಟಿ ಕುದಿಸ್ತೀವಿ ನೋಡ್ರಿ, ಸೇಮ್ ಅದೇ ಥರ ಎಷ್ಟು ಗೆಣಸದಾವ ಅದ್ರ ಪ್ರಕಾರ ಒಂದು ಸ್ವಲ್ಪ ಜಾಸ್ತಿ ನೀರು ಇಟ್ಕೊಂಡ್ರೂ ನಡೀತೈತಿ. ಸೊ ಇವಾಗ ನಾನು ನೀರು ಇಟ್ಕೊಂಡಿನಿ. ಒಂದು ಸ್ವಲ್ಪ ನೀರು ಬಿಸಿ ಆದಮೇಲೆ ನಾನು ಅದ್ರೊಳಗೆ ಗೆಣಸು ಹಾಕತ್ತೀನಿ. ಫುಲ್ ಕ್ಲೀನಾಗಿ ಗೆಣಸನ್ನ ತೊಳ್ಕೊಂಡಿನಿ ನೀರಿಂದ. ಆಮೇಲೆ ಅದಕ್ಕೆ ನಾನು ಕುಕ್ಕರ್ ಒಳಗೆ ಇಟ್ಕೊಂಡ ಒಂದು 7 ದಿಂದ 8 ವಿಸಲ್ಸ್ನ ಕೊಡತ್ತೀನಿ. ಬಿಕಾಸ್ ಗೆಣಸು ಭಾಳ ಮೆತ್ತಗೆ ಕುದಿಬೇಕಾಕೈತ್ರಿ. ಒಂದು ಸ್ವಲ್ಪ ಬಿರುಸು ಕುದ್ದು ಅಂದ್ರೆ ಅದು ಏನಾಕೈತಿ ಅಂದ್ರೆ ಬೆಲ್ಲ ಹಾಕಿದ ಮೇಲೆ ಅದು ಗೆಣಸು ಹೋಳ್ಗೆ ಮಾಡುವಾಗ ಮಧ್ಯಂತರ ಬಂದಮೇಲೆ ಹೋಳ್ಗೆ ಹರಿಯೋ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕೆ ಫುಲ್ ಸಾಫ್ಟ್ ಆ ಥರ ಗೆಣಸನ್ನ ಕುದಿಸ್ಕೋಬೇಕು. 7-8 ಸೀಟಿ ಕೊಡ್ಬೇಕು. ಸೊ 7-8 ಸೀಟಿ ಆದಮೇಲೆ ಇವಾಗ ನೋಡ್ರಿ ಗೆಣಸನ್ನ ಈ ಥರ ಕುದ್ದಾವ್ರಿ. ಫುಲ್ ಕೈ ಹಿಡಿದ್ಮೇಲೆ ಒಂಥರ ಫುಲ್ ಸ್ಮ್ಯಾಶ್ ಆಗಿರ್ಬೇಕು, ಆ ಥರ ಕುದ್ದಾವ. ಸೊ ಇವಾಗ ನಾನು ಅದ್ರ ಮೇಲಿಂದ ಸಿಪ್ಪಿನ ತೆಗಿತೀನಿ. ಸಿಪ್ಪಿ ತೆಗೆದ್ಮೇಲೆ ಫುಲ್ ಸುಡಾತವ್ರಿ ಅವ ಗೆಣಸು. ಆ್ಯಕ್ಚುಲಿ ನಾನು ಒಂದು ಏನಪ್ಪ ಅಂದ್ರೆ ನಾನು ಗ್ಯಾಸ್ ಕಟ್ಟಿ ಒಟ್ಟು ಪ್ರಿಕಾಷನ್ ತೊಗೋತೀನಿ. ಯಾಕಂದ್ರೆ ನಾವು ಸಿಪ್ಪಿ ಮತ್ತು ಕೆಳಗಡೆ ಚಲ್ವಿ ಅಂದ್ರೆ ಮತ್ತು ಗ್ಯಾಸ್ ಕಟ್ಟಿ ಮತ್ತು ಹೊಲಸಾಗೋದು ಬೇಡ ಅಂತ ಒಂದು ಪ್ಲೇಟ್ ಒಳಗೆ ಹಾಕ್ಕೊಳತ್ತೀನಿ. ಸೊ ಈ ಥರ ಕೆಲಸ ಮಾಡಿಕೊಂಡ್ರು ನಮಗೆ ಕೂಡ ಕ್ಲೀನ್ ಮಾಡೋಕೆ ಈಸಿ ಆಗ್ತೈತಿ. ಸೊ ಇವಾಗ ನೋಡ್ರಿ ಚಿಕ್ಕ ಪುಟ್ಟ ಕೆಲವೊಂದು ಟಿಪ್ಸ್ ಕೂಡ ಇರ್ತಾವೆ. ಮತ್ತು ನಾವು ಕೂಡ ಹೆಂಗೆ ಕ್ಲೀನ್ ಇಡಬೇಕು ಗ್ಯಾಸ್ ಪ್ಲ್ಯಾಟ್ಫಾರ್ಮ್ ಅದು ಕೂಡ. ಕೆಲವೊಬ್ರು ಏನು ಮಾಡ್ತಾರೆ, ಸಿಪ್ಪಿ ತೆಗೆದು ಹಂಗೆ ಗ್ಯಾಸ್ ಕಟ್ಟಿ ಮ್ಯಾಗ ಕೂಡ ಚಲ್ತಾರೆ. ಬಟ್ ಆ ಥರ ಮಾಡೋಕ್ಕೆ ಹೋಗಬೇಡ್ರಿ. ಇವಾಗ ನಾನು ಒಂದು ಪಾತ್ರೆ ಒಳಗೆ ಗೆಣಸು ತೊಗೊಂಡಿನಿ. ಆ ಕುದ್ದಿದ್ದ ಗೆಣಸು ಅದ್ರೊಳಗೆ ನಾನು 1.5 ಬಾಟಿ ಅಷ್ಟು ಬೆಲ್ಲ ಹಾಕ್ಕೊಳತ್ತೀನಿ. ಆದ ಪಾತ್ರೆ ಮತ್ತು ನಾನು ಗ್ಯಾಸ್ ಮ್ಯಾಗ ಇಡತ್ತೀನಿ. ಅಂದರೆ ನಾವು ನಾರ್ಮಲ್ ಹುರ್ನದ ಹೋಳ್ಗೆ ಹೆಂಗೆ ಕುದಿಸ್ತೀವಿ ಸೊ ಆ ಥರ. ಬಿಕಾಸ್ ಅದಕ್ಕೆ ಏನಾಕೈತೆ ಅಂದ್ರೆ ಒಂದು ಸ್ವಲ್ಪ ಜಿಗಟ್ ಬರ್ತೈತಿ. ಹೋಳ್ಗೆ ಭಾಳ ಮಸ್ತ್ ಆಗ್ತಾವೆ. ಸೊ ಅದಕ್ಕಾಗಿ ನಾನು ಗೆಣಸು ಬೆಲ್ಲ ಎರಡೂ ಮಿಕ್ಸ್ ಮಾಡ್ಕೊಳತ್ತೀನಿ. ಅಂದರೆ ಒಂದು ಸ್ವಲ್ಪ ಗ್ಯಾಸ್ ಮ್ಯಾಗ ಇಟ್ಕೊಂಡು ಚಂದಂಗೆ ಕುದಿಸ್ಕೊಳ್ತೀನಿ. ಬಿಸಿ ಮಾಡತ್ತಿಲ್ಲ, ಕುದಿಸ್ಕೊಳತ್ತೀನಿ. ಸೊ ಇವಾಗ ನೋಡ್ರಿ ಮಧ್ಯಂತರ ಒಂದು ಸ್ವಲ್ಪ ಚಮಚೆ ಹಾಕಿ ಇದು ಸ್ಮ್ಯಾಶ್ ಮಾಡ್ಕೊಳತ್ತೀನಿ. ಬಿಕಾಸ್ ಕೆಳಗೆ ಪಾತ್ರೆಗೆ ಅಂಟ್ಕೊಳ್ಳೋಬಾರ್ದು, ಹೊತ್ತಬಾರ್ದು, ಕಪ್ಪಾಗಬಾರ್ದು. ಅದ್ರ ಪ್ರಿಕಾಷನ್ ಜಾಸ್ತಿ ತೊಗೋಬೇಕು. ಬಿಕಾಸ್ ಅದೇನರೇ ಹೂರ್ಣ ಅಂದ್ರೆ ಅದೇನು ಬ್ಯಾಟರ್ ಐತಿ ಅದೊಂದು ಸ್ವಲ್ಪ ಕಪ್ಪಾತಂದ್ರೆ ಹೊತ್ತುಗತ್ತೆ ಸ್ಮೆಲ್ ಬರ್ತೈತಿ. ಸೊ ಇವಾಗ ನೋಡ್ರಿ ಫುಲ್ ಒಂಥರ ಸ್ಮ್ಯಾಶ್ ಆಗೈತಿ. ಇವಾಗ ನಾನು ರೌಗಿಯಿಂದ ಮತ್ತೆ ಸ್ಮ್ಯಾಶ್ ಮಾಡ್ಕೊಳತ್ತೀನಿ. ಗ್ಯಾಸ್ ಮ್ಯಾಗಿನ ನಾನು ಪಾತ್ರೆನ ಕೆಳಗಡೆ ಇಳಿಸೀನಿ. ಒಂಥರ ಕುದ್ದೈತಿ ನೋಡ್ರಿ, ಫುಲ್ ಕುದ್ದೈತಿ ಗೆಣಸು ಮತ್ತು ಬೆಲ್ಲ. ಇವಾಗ ನಾನು ಒಂದು 1/2 hour ಅದಕ್ಕೆ ರೆಸ್ಟ್ ಮಾಡಾಕಿಟ್ಟೇನೆ. ಅಂದರೆ ಫುಲ್ ಅದು ಆರಬೇಕು. ಆರಿದ ಮೇಲೆ ಈ ಥರ ಉಂಡೆ ರೆಡಿ ಆಗ್ತಾವ್ರತ್ರ. ಅಂದರೆ ಈ ಥರ ಉಂಡೆ ರೆಡಿ ಆಗೋ ಮಟ್ಟನೂ ಆರಿಸ್ಬೇಕತ್ರ ಫುಲ್. ಸೊ ಇವಾಗ ನೋಡ್ರಿ ನಾರ್ಮಲ್ ನಾವೇನು ಹೋಳಿಗೆ ಹೆಂಗೆ ನಾದ್ತೀವಿ ಆ ಥರ ಹಿಟ್ಟು ನಾದ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾರ್ಮಲ್ ನಾವು ಚಪಾತಿ ಹೆಂಗೆ ಹಿಟ್ಟು ನಾದ್ತೀವಿ ಅದ್ರಕ್ಕಿಂತ ಒಂದು ಸ್ವಲ್ಪ ತಿಳು ಅಂದರೆ ಹೋಳ್ಗೆಗೆ ಭಾಳ ತಿಳು ನಾದ್ಕೋತೀವಿ. ಬಟ್ ಈ ಗೆಣಸಿನ ಹೋಳ್ಗೆಗೆ ಅಷ್ಟೇನಿಲ್ಲ. ಚಪಾತಿ ಹಿಟ್ಟು ನಾದ್ಕೋತೀವಿ ಅದ್ರಕ್ಕಿಂತ ನಾನು ಒಂದು ಸ್ವಲ್ಪ ತೆಳ್ಳಗೆ ಅಂದ್ರೆ ನಡೀತತಿ. ಸೊ ನಾವು ಹೆಂಗೆ ಹೂರ್ಣದ ಹೋಳ್ಗಿನ ಮಾಡ್ತೀವಿ ಸೊ ಅದೇ ಥರನ ನಾನು ಕೂಡ ಗೆಣಸಿನ ಹೋಳ್ಗಿನ ಮಾಡತ್ತೀನಿ. ನಾರ್ಮಲಿ ನಾವು ಹೆಂಗೆ ಹೂರ್ಣ ತುಂಬ್ತೀವಿ ಸೊ ಅದೇ ಥರ ತುಂಬ್ಕೊಳತ್ತೀನಿ ಹಿಟ್ಟು ಒಳಗೆ. ಆ್ಯಕ್ಚುಲಿ ಎಣ್ಣೆ ಒಳಗೆ ಮಾಡ್ಕೊಳತ್ತಿಲ್ಲ, ಹಿಟ್ಟು ಹಚ್ಚಿ ಮ್ಯಾಗ ಜಾಸ್ತಿ ಅಷ್ಟೇ ಎಣ್ಣೆ ಹಚ್ಕೊಂಡೆ ಈ ಹೋಳ್ಗಿನ ಮಾಡ್ಕೊಳತ್ತೀನಿ. ಭಾಳ ಮಸ್ತ್ ಅನ್ನಿಸ್ತೀರಿ. ನಾನು ಕೂಡ ಇದು ಫಸ್ಟ್ ಟೈಮ್ ಮಾಡಿದ್ದೆ. ಬಟ್
ಪ್ಲ್ಯಾನ್ ಫುಲ್ ಸಕ್ಸಸ್ ಆಗೈತಿ. ನಮ್ಮ ಅತ್ತೆ ಕೂಡ ಲೈಕ್ ಅದು, ನಮ್ಮ ಮನೆಯವ್ರಿಗೂ ಲೈಕ್ ಅದು, ನನ್ನ 2 ಮಕ್ಕಳಿಗೂ ಲೈಕ್ ಅದು ಹೋಳ್ಗಿನ. ಬಟ್ ಫಸ್ಟ್ ಟೈಮ್ ಮಾಡೀನಿ. ಬಟ್ ನಿಮಗೆ ಕೂಡ ಅನ್ನಿಸ್ತದೆ ನೋಡಿರಿ, ನಾ ಫಸ್ಟ್ ಟೈಮ್ನ ಈ ಹೋಳ್ಗೆ ಮಾಡೀನಿ ಅಂತ. ಬಟ್ ಭಾಳ ಸಖತ್ತಾಗಿದ್ದು. ನೀವು ಕೂಡ ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿರಿ. ಆ್ಯಕ್ಚುಲಿ ಗೆಣಸು ಹೆಲ್ತ್ಗೆ ಭಾಳ ಒಳ್ಳೇದು ರೀ, ಬೋನ್ಸ್ಗಾಗಲಿ. ಆಮೇಲೆ ಚಿಕ್ಕ ಮಕ್ಳಿಗೆ ಗೆಣಸು ಭಾಳ ಒಳ್ಳೇದು. ಆ್ಯಕ್ಚುಲಿ ಹೆಂಗಪ್ಪ ಅಂದ್ರೆ ಗೆಣಸು ಬೆಲ್ಲ ಹಾಕಿ ಅಷ್ಟು ಕೂಡ ತಿಂತಾರೆ. ಇವಾಗ ನೋಡಿರಿ ನಾರ್ಮಲ್ ಹೋಳ್ಗೆ ರೆಡಿ ಮಾಡೀನಿ. ಹೆಂಗಾಗ್ಯಾವ ನೋಡಿರಿ, ಸಖತ್ ಅಂದ್ರೆ ಸಖತ್ ಹೋಳ್ಗೆ ಆಗ್ಯಾವ. ಇದ್ರ ಜೊತೆ ಯಾವುದೂ ಪಲ್ಯ ಬೇಕಾಗಿಲ್ಲ, ಬರೀ ಹೋಳ್ಗೆ ಮತ್ತು ತುಪ್ಪ ತಿಂದರೂ ಕೂಡ ತೃಪ್ತಿ. ಅಷ್ಟು ಸಖತ್ ಅಂದ್ರೆ ಅಷ್ಟು ಸಖತ್ ಹೋಳ್ಗೆ ಆಗ್ಯಾವ. ನೀವು ಕೂಡ ಮನೆಯೊಳಗೆ ಒಂದ್ಸಲ ಟ್ರೈ ಮಾಡಿರಿ. ಮತ್ತು ಅದ್ರ ಹೆಂಗಪ್ಪ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಗೆಣಸಿದ ಹೋಳ್ಗೆ ಎಷ್ಟು ಈಸಿ ಐತ್ರಿ ಮತ್ತು ಎಷ್ಟು ಇನ್ಸ್ಟೆಂಟ್ ಆಗ್ತಾವಂತ. ಆ್ಯಕ್ಚುಲಿ ಹೂರ್ನದ ಹೋಳ್ಗೆ ಕತೆ ಇವು ಜಾಸ್ತಿ ತ್ರಾಸ ಮಾಡಂಗಿಲ್ಲ ರೀ. ಹೂರ್ನದ ಹೋಳ್ಗೆಗೆ ಏನಪ್ಪ ಅಂದ್ರೆ ಹೂರ್ನ ಒಂದು ಸ್ವಲ್ಪ ತೆಳ್ಳಗಾತ, ಇಲ್ಲಾಂದ್ರೆ ಹಿಟ್ಟು ಗಟ್ಟಿ ಆತ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗ್ತಿರ್ತೈತಿ. ಬಟ್ ಗೆಣಸಿದ ಹೋಳ್ಗೆಗೆ ಆ ಥರ ಏನೂ ಇಲ್ಲ, ಈಸಿ ಐತಿ, ಇನ್ಸ್ಟೆಂಟ್ ಐತಿ. ಪ್ಲಸ್ ನಮಗೆ ಕೂಡ ಒಂದು ಸ್ವಲ್ಪ ಡಿಫ್ರೆಂಟ್ ಅನಿಸ್ತೈತಿ. ಈ ಹೋಳ್ಗೆ ಜೊತೆ ಏನಪ್ಪ ಅದ ಪಲ್ಯ ಬೇಕಾ ಇದ ಪಲ್ಯ ಬೇಕಂತ ಏನೂ ಇಲ್ಲರಿ. ನಾರ್ಮಲ್ ನಾವು ಗೆಣಸು ಹೋಳ್ಗೆ ಮತ್ತು ತುಪ್ಪ ತಿಂದರೂ ಕೂಡ ಅಷ್ಟು ರುಚಿ ಅಷ್ಟು ರುಚಿ ಹತ್ತವ್ರ ಹೋಳ್ಗಿನ. ಸೊ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತು ನಿಮಗೆ ಹೆಂಗೆ ಅನಿಸುತ್ತೆ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ಹೇಳಿರಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ, ಒಂದು ಕಾರಣಕ್ಕೆ ಕೂಡ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ಗಳಿಗೆ. ಅಲ್ಲಿವರೆಗೂ ಬಾಯ್ ಬಾಯ್.